ಸಾವು ಒಂದು ದಿನ ನೀವು ನಾವು ಎಲ್ಲರೂ ಎದುರಿಸಬೇಕಾದ ಕಟು ಸತ್ಯ. ನಾವು ಅದಕ್ಕೆ ಸಿದ್ಧರಿರಲಿ ಇಲ್ಲದಿರಲಿ, ಪ್ರತಿದಿನ ಸಾವಿರಾರು ಜನರು ತಮ್ಮ ಕೊನೆಯ ಉಸಿರನ್ನು ಬಿಡುತ್ತಾರೆ. ನಂತರ ಅವರ ಕರ್ಮದ ಆಧಾರದ ಮೇಲೆ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾರೆ. ಸರಳವಾಗಿ ಹೇಳುವುದಾದರೆ, ಸಾವು ನಮ್ಮ ಆತ್ಮವು ನಮ್ಮ ಶರೀರವನ್ನು ತೊರೆಯುವ ಬಾಗಿಲು, ಅಥವಾ ನಮ್ಮ ಕರ್ಮಗಳ ಖಾತೆ ಮುಗಿಯುವ ಸಮಯ, ಅಥವಾ ನಮ್ಮ ದೇಹವು ಶಾಂತಿಯನ್ನು ಕಂಡುಕೊಳ್ಳುವ ಸಮಯ. ಆದರೆ ಸಾವಿನ ನಂತರ ನಮ್ಮ ಆತ್ಮಕ್ಕೆ ಏನಾಗುತ್ತದೆ ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ನಮ್ಮ ದೇಹಕ್ಕೆ ಏನಾಗುತ್ತದೆ? ನಮಗಾಗಿ ಇನ್ನೊಂದು ಜಗತ್ತು ಕಾಯುತ್ತಿದೆಯೇ? ಸಾವಿನ ನಂತರದ ಜೀವನವು ನಿಜವಾದ ಪರಿಕಲ್ಪನೆಯೇ? ಈ ಎಲ್ಲ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಉದ್ಭವಿಸುತ್ತವೆ ಮತ್ತು ನಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಆದರೆ ಜೀವನದಲ್ಲಿ ನಾವು ತುಂಬಾ ಕಾರ್ಯನಿರತವಾಗಿರುವುದರಿಂದ ಸಾಮಾನ್ಯವಾಗಿ ಅಂತಹ ಆಲೋಚನೆಗಳನ್ನು ನಾವು ನಿರ್ಲಕ್ಷಿಸುತ್ತೇವೆ. ನಾವು ಸಾಯುವ ಕ್ಷಣ ನಮ್ಮ ಆತ್ಮವು ತಾತ್ಕಾಲಿಕವಾಗಿ ನಮ್ಮ ದೇಹವನ್ನು ಪುನರ್ಜನ್ಮಕ್ಕಾಗಿ ಕಾಯಲು ಬಿಡುತ್ತದೆ. ಇದನ್ನು ಸಾವಿನ ನಂತರದ ಜೀವನ ಎಂದು ಕರೆಯುತ್ತಾರೆ. ಸಾವಿನ ನಂತರದ ಜೀವನವು ವಾಸ್ತವವಾಗಿ ಒಂದು ನಂಬಿಕೆಯಾಗಿದ್ದು, ಅದು ವ್ಯಕ್ತಿಯು ಭೌತಿಕ ದೇಹ ತೊರೆದ ನಂತರವೂ ಮುಂದುವರಿಯುತ್ತದೆ. ಮರಣದ ನಂತರ ನಾಶವಾಗುವುದು ನಮ್ಮ ದೇಹ ಮಾತ್ರ, ಆದರೆ ನಮ್ಮ ಆತ್ಮವು ನಶ್ವರವಾಗಿದೆ. ಪುನರ್ಜನ್ಮವು ಮೂಲತಃ ಸಾವಿನ ನಂತರ ಮತ್ತೆ ಜೀವಕ್ಕೆ ಬರುವ ಪರಿಕಲ್ಪನೆಯಾಗಿದೆ. ಪುನರ್ಜನ್ಮದ ನಂಬಿಕೆಯು ಮೂಲತಃ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿರುವುದಾಗಿದೆ. ಇದು ವ್ಯಕ್ತಿಯು ಸಾವಿನ ನಂತರ ಪುನರುತ್ಥಾನಗೊಳ್ಳುತ್ತಾನೆ ಹಾಗೂ ಮೊದಲಿನಂತೆಯೇ ಬದುಕಲು ಮರಳಿ ಕಳುಹಿಸಲ್ಪಡುತ್ತಾನೆ ಎಂದು ಹೇಳುತ್ತದೆ. ಬೈಬಲ್ ಪ್ರಕಾರ ಜೀಸಸ್ ಆ ಎಲ್ಲ ಸತ್ತ ಜನರನ್ನು ಹೊಸ ಗುರುತು ಮತ್ತು ವ್ಯಕ್ತಿತ್ವದೊಂದಿಗೆ ಮತ್ತೆ ಜೀವಕ್ಕೆ ತರುತ್ತಾನೆ. ದೇವರಿಗೆ ಏನನ್ನಾದರೂ ಸೃಷ್ಟಿಸುವ ಅಥವಾ ನಾಶಪಡಿಸುವ ಶಕ್ತಿ ಇದೆ, ಏಕೆಂದರೆ ಆತನು ನಮಗೆ ಜೀವನವನ್ನು ಕೊಟ್ಟಿದ್ದಾನೆ. ಅವರ ಒಪ್ಪಿಗೆ ಇಲ್ಲದೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅವರ ಒಪ್ಪಿಗೆ ಇಲ್ಲದೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಸಹ ಸಾಧ್ಯವಿಲ್ಲ. ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಿಲ್ಲ ಎಂದು ಹೇಳುತ್ತಾರೆ. ದೇವರು ಮನಸ್ಸು ಮಾಡಿದರೆ ಸತ್ತವನನ್ನು ಬದುಕಿಸಬಹುದು, ಬದುಕಿರುವವನನ್ನು ಕ್ಷಣಾರ್ಧದಲ್ಲಿ ಸಾಯಿಸಬಹುದು. ಕೇವಲ ಮನುಷ್ಯನನ್ನು ಮಾತ್ರವಲ್ಲದೆ ಸೃಷ್ಟಿಯ ಕಣ ಕಣವನ್ನು ಸೃಷ್ಟಿಸಿದವನು ಪರಮಾತ್ಮ. ಆದರೆ ಅವನ ಸೃಷ್ಟಿಯನ್ನೇ ಪ್ರಶ್ನಿಸುತ್ತಾನೆ ಮನುಷ್ಯ. ಒಂದು ಆತ್ಮವು ಮತ್ತೊಂದು ದೇಹದೊಂದಿಗೆ ಬೆರೆಯುವುದನ್ನೇ ಪುನರ್ಜನ್ಮ ಎಂದು ಕರೆಯುತ್ತಾರೆ. ಬೈಬಲ್ನಲ್ಲಿ ವಿವರಿಸಿರುವಂತೆ ಆತ್ಮಕ್ಕೆ ಸಾವಿಲ್ಲ. ಮನುಷ್ಯ ಅವನ ಭೌತಿಕ ದೇಹ ತೊರೆದ ಬಳಿಕ ಅವನ ಕರ್ಮಾನುಸಾರ ತೀರ್ಪಿನ ನಂತರ ಮತ್ತೆ ಪುನರ್ಜನ್ಮ ಪಡೆಯುತ್ತಾನೆ. ಅದರ ಬಳಿಕ ಅವನ ಗುಣ, ನಡತೆ, ಸ್ವಭಾವ ಎಲ್ಲವೂ ಅವನ ಮೇಲೆಯೇ ಆಧಾರಿತವಾಗಿರುತ್ತದೆ. ಇದೇ ಬೈಬಲ್ನ ಪ್ರಕಾರ ಪುನರ್ಜನ್ಮದ ಉಲ್ಲೇಖನ. ಈಗ ಜ್ಯೋತಿಷ್ಯ ಮತ್ತು ಸಾವಿನ ನಂತರದ ಜೀವನ, ಮುಖ್ಯವಾಗಿ ನಾವು ಹಿಂದೂ ಜ್ಯೋತಿಷ್ಯ ವಿಜ್ಞಾನದ ಬಗ್ಗೆ ಮಾತನಾಡುವುದಾದರೆ ಹೊಸ ಅರ್ಥವೇ ಸಿಗುತ್ತದೆ. ಹಿಂದೂ ಜ್ಯೋತಿಷ್ಯದ ಪ್ರಕಾರ ಸಾವು ಮತ್ತು ಪುನರ್ಜನ್ಮದ ಚಕ್ರವನ್ನು ಸಂಸಾರ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ, ಒಬ್ಬ ವ್ಯಕ್ತಿಯು ಸತ್ತಾಗ ಅವನ ಆತ್ಮವು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಮರುಹುಟ್ಟು ಪಡೆಯುತ್ತದೆ. ಎರಡೂ ದೃಷ್ಟಿಕೋನಗಳಿದ್ದರೂ ಸಾವಿನ ನಂತರ ಮರುಜನ್ಮ ಸಂಭವಿಸುತ್ತದೆ ಎಂದು ಹಲವಾರು ಜನರು ನಂಬುತ್ತಾರೆ. ಕೆಲವರು ಪುನರ್ಜನ್ಮದ ನಿಜವಾದ ಅವಧಿ ಆರಂಭವಾಗುವ ಮುನ್ನವೇ ಸ್ವರ್ಗ ಅಥವಾ ನರಕವನ್ನು ಪ್ರವೇಶಿಸುತ್ತಾರೆ ಎಂದು ನಂಬುತ್ತಾರೆ. ನಮ್ಮ ಹೊಸ ಜೀವನವು ನಮ್ಮ ಹಿಂದಿನ ಕರ್ಮಗಳನ್ನು ಅವಲಂಬಿಸಿರುತ್ತದೆ. ಇದು ಆತ್ಮದ ಪುನರ್ಜನ್ಮವನ್ನು ನಿರ್ಧರಿಸುವ ಧನಾತ್ಮಕ ಅಥವಾ ಋಣಾತ್ಮಕ ಕ್ರಿಯೆಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡುತ್ತದೆ. ಒಬ್ಬ ಮನುಷ್ಯನು ತನ್ನ ಕರ್ಮದ ಆಧಾರದ ಮೇಲೆ ಅಥವಾ ಹಿಂದಿನ ಜೀವನದ ಕ್ರಿಯೆಗಳ ಆಧಾರದ ಮೇಲೆ ಯಾವ ಪ್ರಾಣಿ ಅಥವಾ ಯಾವ ಜೀವಕ್ಕೆ ಮರುಹುಟ್ಟು ಪಡೆಯಬಹುದೆಂದು ವಿವರಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸಾವಿನ ನಂತರ ಪುಣ್ಯ ಮಾಡಿದ್ದಲ್ಲಿ ನಮ್ಮ ಜೀವನವು ಮೋಕ್ಷವನ್ನು ಪಡೆಯುತ್ತದೆ, ಅಂದರೆ ನಾವು ಪುನರ್ಜನ್ಮದ ಚಕ್ರದಿಂದ ಮುಕ್ತರಾಗುತ್ತೇವೆ ಎಂದು ವಿವರಿಸಲಾಗಿದೆ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಪವಿತ್ರ ಗ್ರಂಥವಾದ ಶ್ರೀಮದ್ ಭಗವದ್ಗೀತೆಯ ಪ್ರಕಾರ ವ್ಯಕ್ತಿಯ ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ ಅಥವಾ ಸಾಯುವುದಿಲ್ಲ. ಇದು ಒಂದು ನಿರ್ದಿಷ್ಟ ಅವಧಿಯ ನಂತರ ಕೊನೆಗೊಳ್ಳುವ ದೇಹ ಮಾತ್ರ. ನಾವು ಮನುಷ್ಯರು ಈ ವಿಶ್ವದಲ್ಲಿ ಶಾಶ್ವತವಲ್ಲ ಮತ್ತು ನಾವೆಲ್ಲರೂ ಒಂದು ದಿನ ಈ ಭೌತಿಕ ಜಗತ್ತನ್ನು ತೊರೆಯಬೇಕು ಎಂದು ಹೇಳಲಾಗಿದೆ. ಇನ್ನು ಇತರೆ ಹಿಂದೂ ಪುರಾಣಗಳ ಪ್ರಕಾರ ಪುನರ್ಜನ್ಮ ಅಥವಾ ಮರುಹುಟ್ಟಿನ ಪರಿಕಲ್ಪನೆಯು ಅಮರತ್ವಕ್ಕೆ ಹೆಚ್ಚು ನಿಕಟ ಸಂಬಂಧ ಹೊಂದಿದೆ.
ಇದರ ಅರ್ಥ ಜೀವನ ಮತ್ತು ಸಾವಿನ ಹಿಂದೆ ಯಾವುದೇ ತರ್ಕವಿಲ್ಲ, ಇದು ಕೇವಲ ಪುರಾಣ. ಇದರ ಜೊತೆಯಲ್ಲಿ ಅನೇಕ ಹಿಂದೂಗಳು ಸಹ ಸಾವು ದೇಹಕ್ಕೆ ಮಾತ್ರವೇ ಹೊರತು ಆತ್ಮಕ್ಕೆ ಅಲ್ಲ ಎಂದು ನಂಬುತ್ತಾರೆ. ನಮ್ಮ ಆತ್ಮವು ಭೂಮಿಯಿಂದ ಇಹಲೋಕಕ್ಕೆ ಹೊರಟು ಅಲ್ಲಿ ಹೊಸ ಜೀವನವನ್ನು ಕಂಡುಕೊಳ್ಳುತ್ತದೆ. ನಮ್ಮ ಆತ್ಮವನ್ನು ಪ್ರಾಥಮಿಕವಾಗಿ ಪ್ರಾಣವಾಯು ನಿಯಂತ್ರಿಸುತ್ತದೆ. ಇದರಲ್ಲಿ ಪ್ರಾಣವು ನಮ್ಮ ದೇಹದ ಚಲನೆ ಮತ್ತು ಕೇಂದ್ರವನ್ನು ಪ್ರತಿನಿಧಿಸುವ ಜೀವಶಕ್ತಿಯಾಗಿದೆ. ಪ್ರಾಣವು ಪ್ರಕೃತಿಯಿಂದ ಪ್ರಚೋದಕವಾಗಿದೆ ಮತ್ತು ಪುನರ್ಜನ್ಮದ ಸಮಯದಲ್ಲಿ ಸಂಭವಿಸುವಂತಹ ಎಲ್ಲ ಇತರ ಗಾಳಿಗಳಿಗೆ ಪ್ರೇರಕ ಶಕ್ತಿಯಾಗಿದೆ. ಇನ್ನು ಪುನರ್ಜನ್ಮದ ಬಗ್ಗೆ ವಿವರವಾಗಿ ಉಪನಿಷತ್ತುಗಳಲ್ಲಿ ವಿವರಿಸಲಾಗಿದೆ. ಆದಾಗ್ಯೂ ವೈದಿಕ ಬೋಧನೆಗಳು ಅಮರತ್ವವನ್ನು ಪ್ರೇರೇಪಿಸುವ ಕರ್ಮದ ತತ್ವದ ಬಗ್ಗೆ ಮಾತನಾಡಿದೆ. ಒಬ್ಬ ವ್ಯಕ್ತಿಯ ಆತ್ಮವು ಕಾಸ್ಮಿಕ್ ಆತ್ಮದೊಂದಿಗೆ ಸೇರಿಕೊಂಡಾಗ ಅದು ಹೊಸ ಜನ್ಮಕ್ಕೆ ಕಾರಣವಾಗುತ್ತದೆ. ಇದು ಹೊಸ ಜೀವನದ ಆರಂಭವನ್ನು ಸೂಚಿಸುತ್ತದೆ. ಅದೇ ಸಾವಿನ ನಂತರದ ಜೀವನ, ಅದೇ ಪುನರ್ಜನ್ಮ. ಇದೇ ಸ್ನೇಹಿತರೆ, ಹಿಂದೂ ಪುರಾಣಗಳು ಹಾಗೂ ಕ್ರಿಶ್ಚಿಯನ್ ಧರ್ಮಗ್ರಂಥವಾದ ಬೈಬಲ್ ಹೇಳುವಂತಹ ಪುನರ್ಜನ್ಮದ ವಿವರಣೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.